कृष्णाय यादवेन्द्राय ज्ञानमुद्राय योगिने नाथारुग्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तममुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः श्रीगुरुभ्यो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ. ಸೊ ಬ್ರಾಹ್ಮಣ ಅಂತ ಹೇಳಿದ್ದಾನೆ ಕರ್ಣ, ಗೊತ್ತಿದೆ ಸುಳ್ಳು ಹೇಳಿದ್ದಾನಂತ. ಆದರೂ ಕರ್ಣನಿಗೆ ಶಸ್ತ್ರವಿದ್ಯೆ ದಿವ್ಯಾಸ್ತ್ರಗಳನ್ನು ಎಲ್ಲ ಕೊಟ್ಟು ಶ್ರೇಷ್ಠವಾದ ವಿಜಯ ಅಂತೇಳುವ ಧನುಸ್ಸನ್ನು, ಶ್ರೇಷ್ಠವಾದ ರಥವನ್ನು ಕೊಟ್ಟಿದ್ದಾರೆ. ಯಾರು? ಪರಶುರಾಮಾಚಾರ್ಯರು. ಏನು ಅಂತ ವಿಷಯ ಗೊತ್ತಾಗಲಿಲ್ಲಲ್ಲ ಅಂತ ಹೇಳಿದರೆ, ಸೊ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದಾನೆ. 4 ವರ್ಷದಿಂದ ಕಲಿತು ಮುಗಿದರೂ ಕೂಡ ಕರ್ಣ ಹೋಗ್ತಾ ಇಲ್ಲ. ಏನಂತೇಳಿದರೆ ಅಲ್ಲಿಂದ ಹೋಗಲಿಕ್ಕೆ ಆಗ್ತಾ ಇಲ್ಲ, ಗುರುಗಳನ್ನು ಬಿಡಲಿಕ್ಕೆ ಮನಸ್ಸಿಲ್ಲ ಅವನಿಗೆ. ತಾನು ಇಲ್ಲೇ ಇರ್ತೇನೆ ಅಂತ ಹೇಳ್ಕೊಂಡು ಅಲ್ಲೇ ಇದ್ದಾನೆ ಅಂತೇಳಿದರೆ, ಯಾಕೆ ಭಗವಂತ ಪ್ರೇರಣೆ ಕೊಡಲಿಲ್ಲ ಹೊರಡು ಅಂತೇಳಿದರೆ, ಏನೋ ಕೆಲಸ ಬಾಕಿ ಇದ್ದ ಹಾಗೆ ಇದೆ. ಏನು ಕೆಲಸ ಅಂತೇಳಿದರೆ, ಒಂದು ದಿವಸ ಅವನ ತೊಡೆಯಲ್ಲಿ ತಲೆ ಇಟ್ಟು ಮಲಗಿದ್ದಾರೆ, ನಿದ್ದೆ ಬಂದವನ ಹಾಗೆ. ನಿದ್ದೆ ಬರಲಿಲ್ಲ ಅಂತೇಳಿದರೆ ಏನೇಳಿ ವಿಗತ ನಿದ್ರೆಯಲ್ಲಿ ಉಂಟು, ನಿದ್ದೆ ಬರಲಿಲ್ಲ. ಭಗವಂತನಿಗೆ ನಿದ್ದೆ ಬರುವುದಂತಲೇ ಇಲ್ಲ. ಸೊ ಅಂಥ ಭಗವಂತ ಉದಾರ ಬೋಧ ಭಗವಂತ ದೇವಾದಿದೇವ ಸುರವರಹ ಮಲಗಿದ್ದಾನೆ. ಸುರ ಕಾರ್ಯ ಹೇತು. ಏನದು ದೇವತೆಗಳ ಕಾರ್ಯ ಅಂತೇಳಿದರೆ, ಇದು ಭೂಭಾರ ಹರಣ ಆಗಬೇಕು ಅಂತಲ್ವಾ ಅವತಾರ ಮಾಡಲಿಕ್ಕೆ ಹೇಳಿದ್ದು. ಅದಕ್ಕಲ್ವ ಕೃಷ್ಣ ಅವತಾರ ಮಾಡಿದ್ದು, ಅದಕ್ಕಲ್ವ ದೇವತೆಗಳೆಲ್ಲ ಯಾದವರಾಗಿ ಎಲ್ಲೆಲ್ಲ ಒಬ್ಬರೊಬ್ಬರೇ ಹುಟ್ಟಿ ಬಂದದ್ದು. ಸೊ ಹೀಗೆ ಅದಕ್ಕೋಸ್ಕರನೇ ವಾಯುದೇವರು ಭೀಮಸೇನಾಗಿ ಇದ್ದಾರೆ ಇಲ್ಲಿ. ಸೊ ಹೀಗೆಲ್ಲ ಇರುವಾಗ ಸೊ ಸುರಕಾರ್ಯ ಹೇತು ಭೂಭಾರ ಹರಣವೂ ಆಗಬೇಕು ಅಂತೇಳಿದರೆ, ಪಾಂಡವರ ಮುಖಾಂತರ ಧರ್ಮ ಸಂಸ್ಥಾಪನೆ ಆಗಬೇಕು. ಅರ್ಜುನನಿಗೆ ಇವನು ಪ್ರತಿಸ್ಪರ್ಧಿ ಆದರೆ ಒಳ್ಳೆಯದೇ. ಯಾಕಂದರೆ ದುರ್ಯೋಧನ ಇವನನ್ನು ನಂಬಿ ಯುದ್ಧ ಮಾಡ್ತಾನೆ. ಯಾಕಂತೇಳಿದ್ರೆ ಅಲ್ಲಿ ಅರ್ಜುನ ಇದ್ದರೆ ಇಲ್ಲಿ ಕರ್ಣ ಇದ್ದಾನ ಅಂತ. ಸರಿ, ಹಾಗಾದರೆ ಅದೆಲ್ಲ ಅವನ ಮೇಲೆ ವಿಶ್ವಾಸ ಇಟ್ಟು ಅವನನ್ನೇ ಆಶ್ರಯಿಸಿಕೊಂಡು ಅಲ್ಲಿ ಶ್ರೇಷ್ಠ ಧನುರ್ಧರ ಅರ್ಜುನ ಇರುವಾಗ ನನ್ನಲ್ಲಿ ಶ್ರೇಷ್ಠ ಧನುರ್ಧರ ಕರ್ಣ ಇದ್ದಾನೆ ಅಂತ ತಿಳ್ಕೊಂಡು ಯುದ್ಧ ಮಾಡೋದು ಸರಿ. ಆದರೆ ಅರ್ಜುನನನ್ನೇ ಇವನು ಸೋಲಿಸುವಷ್ಟು ಸಾಮರ್ಥ್ಯ ಇವನಿಗೆ ಬಂದು ಬಿಟ್ಟರೆ ಭೂಭಾರ ಹರಣ ಆಗೋದು ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಭಗವಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಎಲ್ಲಿ ಅಂತ ಹೇಳಿದರೆ, ದ ಬಕ್ ಸ್ಟಾಪ್ಸ್ ಎಲ್ಲಿ ಅಂತ ಹೇಳಿದರೆ ಭಗವಂತನಲ್ಲಿ. ಭಗವಂತ ಎಲ್ಲ ಪ್ರಶ್ನೆಗೂ ಸಮರ್ಪಕವಾದ ಒಂದು ಉತ್ತರಗಳನ್ನು ಕೊಟ್ಟೇ ಇರಲೇಬೇಕು, ಸಮಾಧಾನಗಳಿರಲೇಬೇಕು. ಸೊ ಹಾಗಿರುವಾಗ ಏನು ಮಾಡ್ತಾನೆ ಭಗವಂತ, ಇವನ ಸಾಮರ್ಥ್ಯವನ್ನು ಮೊಟಕುಗೊಳಿಸಬೇಕು. ಹೇಗಿದ್ದರೂ ಇವನು ಸೂರ್ಯನ ಅವತಾರ ರಾಮಾವತಾರದಲ್ಲಿ ಸುಗ್ರೀವ ಮಾಡಿದ್ದೇನು? ವಾಲಿವಧೆ ಮಾಡಿಸಿದ್ದಾನಲ್ಲ, ತಪ್ಪಲ್ವ ಅವನು ಮಾಡಿದ್ದು ಅನ್ನುವಂಥದ್ದು ಅಂತೇಳಿದರೆ, ಏನು ವಾಲಿ ದುಷ್ಟ ಅಂತೇಳಿದರೆ ಸುಗ್ರೀವನು ಅದೇ ದುಷ್ಟತನ ತೋರಿಸಿದ್ದಾನೆ. ಆದ್ದರಿಂದ ಇಲ್ಲಿ ಕರ್ಣ ಸುಳ್ಳು ಹೇಳಿ ಬಂದಿದ್ದಾನೆ ಬ್ರಾಹ್ಮಣ ಅಂತ. ತಪ್ಪು. ಸೊ ಏನು ಮಾಡಬೇಕು? ಶಿಕ್ಷೆ ಕೊಡಬೇಕು, ಭೂಭಾರ ಹರಣ ಆಗಬೇಕು, ಪಾಂಡವರ ಮುಖಾಂತರ ಧರ್ಮ ಸಂಸ್ಥಾಪನೆ ಆಗಬೇಕು, ಎಲ್ಲವೂ ಆಗಬೇಕು ಅಂಥೇಳಿಬಿಟ್ಟು ಮಲಗಿದ್ದಾಗ ಅಂತಿದ್ರೆ ಕರ್ಣನ ತೊಡೆಯಲ್ಲಿ ಗುರುಗಳು ತಲೆ ಇಟ್ಟು ಮಲಗಿದ್ದಾರೆ. ಏನಾಯಿತು ಅಂತ ನೋಡುವ. 52ನೇ ಶ್ಲೋಕ ವೈಲರೆ. ರಾಕ್ಷಸವರಃ ಸತುಹೇತಿ ನಾಮ ಕಾಲೇ ಮಹೇಂದ್ರಮನುಪಾಸ್ಯ ಶಾಪತೋಸ್ಯ ಈಟಸ್ತಮಿಂದ್ರ ಉತ ತತ್ರ ವಿವೇಶ ಕರ್ಣಸ್ಯ ಶಾಪಮುಪಪಾದಯಿತುಂ ಸುತಾರ್ಥೇ. 52ನೇ ಶ್ಲೋಕ. ಹಿಂದೆ ಹೇತಿ ಎಂದು ಹೆಸರುಳ್ಳ ವೈಷ್ಣವನೆಂದು ಪ್ರಸಿದ್ಧನಾದ ಒಬ್ಬ ರಾಕ್ಷಸನು, ಅಂದ್ರೆ ಅವನು ಪ್ರಹ್ಲಾದಾದಿಗಳಂತೆ ಅವನ ಸಜ್ಜೀವನು ಕೂಡ
ಸ್ವವಿಹಿತ ಕಾಲದಲ್ಲಿ ದೇವೇಂದ್ರನು ಉಪಾಸನೆ ಮಾಡದೆ, ಅಂದರೆ ಸೇವಾ ಕಾಲದಲ್ಲಿ ಸೇವೆಯನ್ನು ಮಾಡದೆ ಇದ್ದದ್ದರಿಂದ ಅವನು ಇಂದ್ರನ ಶಾಪಕ್ಕೆ ಒಳಗಾಗಿದ್ದನು. ಆದ್ದರಿಂದ ಕೀಟನಾಗಿ ಪರಶುರಾಮನ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿದ್ದನು. ಕೀಟತನವನ್ನು ಹೊಂದಿದ ಮೇಲೆ ಇಂದ್ರನು ಮಗನಿಗೋಸ್ಕರ, ಅಂದರೆ ಅರ್ಜುನನಿಗೆ ಕರ್ಣನ ವಧದಲ್ಲಿಯೂ ಅಥವಾ ಜಯದಲ್ಲಿಯೂ ಸಾಮರ್ಥ್ಯ ಬರುವುದಕ್ಕಾಗಿ, ಕರ್ಣನಿಗೆ ಶಾಪವನ್ನು ಕೊಡಿಸುವುದಕ್ಕಾಗಿ ಕರ್ಣನ ತೊಡೆಯ ಮೇಲೆ ಪರಶುರಾಮನಿಗೆ ಸ್ವಾಪ ಕಾಲದಲ್ಲಿ ಆ ಕೀಟವನ್ನು ಪ್ರವೇಶ ಮಾಡಿಸುತ್ತಾನೆ. ತತ್ರಾಸ ರಾಕ್ಷಸವರಃ ಸತು ಹೇತಿ ನಾಮ ಕಾಲೇ ಮಹೇಂದ್ರಂ ಅನುಪಾಸ್ಯ ಹಿ ಶಾಪತೋಸ್ಯ ಕೀಟಃ ತಂ ಇಂದ್ರ ಉತ ತತ್ರ ಸಮಾವಿವೇಶ ಕರ್ಣಸ್ಯ ಶಾಪಮುಪಪಾದಯಿತುಂ ಸುತಾರ್ಥೇ. ತತ್ರಾಸ ಅಲ್ಲಿ ಅಂತೇಳಿದರೆ ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದಾರೆ ಗುರುಗಳು. ಯಾರು? ಭಗವಂತ ಪರಶುರಾಮಾಚಾರ್ಯರು. ತತ್ರ ಆಸ, ಆ ಆಶ್ರಮದಲ್ಲಿ ಇದ್ದದ್ದು, ಆಸ ಇದ್ದ, ರಾಕ್ಷಸವರಹ, ರಾಕ್ಷಸ ವರಹ. ಅರೆ ರಾಕ್ಷಸ ವರಹ ಹೇಗೆ ಅಂದರೆ ಇವನು ಸ್ವಲ್ಪ ಎಕ್ಸೆಪ್ಷನ್. ರಾಕ್ಷಸ ಹೌದು, ಅಂದರೆ ಜಾತಿಯಲ್ಲಿ ರಾಕ್ಷಸ, ಆದರೆ ಬುದ್ಧಿಯಲ್ಲಿ ಸ್ವಲ್ಪ ಒಳ್ಳೆಯ ಮಹಿಮ ಅಂತೇಳಿದರೆ ವೈಷ್ಣವ ಅಂತೇಳಿಯೂ ಸಹ ಪ್ರಹ್ಲಾದಾದಿಗಳ ಹಾಗೆ. ಅರೆ ಪ್ರಹ್ಲಾದರಾಜರ ವೈಭವ ಏನು? ಸೊ ಪ್ರಹ್ಲಾದರ ಹಾಗೆ ಅಂತ ಹೇಳಬೇಕಿದ್ರೆ ಅಂದರೆ ರಾಕ್ಷಸ ವಂಶದಲ್ಲಿ ಹಿರಣ್ಯಕಶಿಪುವಿನ ಮಗನಾಗಿ ಪ್ರಹ್ಲಾದ ಹುಟ್ಟಿದ್ದಾನೆ, ಆದರೆ ರಾಕ್ಷಸ ವಂಶದಲ್ಲಿ ಹುಟ್ಟಿದ್ದಾನೆ. ಪ್ರಹ್ಲಾದರಾಜರ ವೈಭವವೇ ವೈಭವ, ಎಂಥ ಯಾವ ವೈಷ್ಣವರಿಗೂ ಕಡಿಮೆ ಇಲ್ಲ ಅಂಥ ವೈಭವ ಪ್ರಹ್ಲಾದರಾಜರದ್ದು. ಹರಿ ಅಂತೇಳಿದರೆ ಆ ನಾಲಿಗೆಯಲ್ಲಿ ಹರಿ ಬಿಟ್ಟು ಬೇರೆ ಬರುವುದೇ ಇಲ್ಲ. ಹರಿ 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 ಅಂತೇಳಿದರೆ ಮಹಾವೈಷ್ಣವ ಪ್ರಹ್ಲಾದ. ಸೊ ಅದೇ ರೀತಿಯಲ್ಲಿ ಅಂದರೆ ಅಷ್ಟಲ್ಲದಿದ್ದರೂ ಇವನು ಒಬ್ಬ ವೈಷ್ಣವ ರಾಕ್ಷಸ. ಇವನ ಹೆಸರು ಏನಂದರೆ ಅವನು ತು ಅಂದರೆ ಹೆಸರು ಹೇತಿನಾಮ. ಇವನ ಹೆಸರು ಹೇತಿ ಅಂತ. ಕಾಲೇ ಮಹೇಂದ್ರಂ ಅನುಪಾಸ್ಯ, ಒಂದು ಸಲ ಕಾಲೆ ಸಕಾಲದಲ್ಲಿ ಅಂದರೆ ಒಂದು ಸಮಯ ಬಂದಾಗ ದೇವೇಂದ್ರನ ಸೇವೆ ಮಾಡಬೇಕಾಗಿತ್ತು, ಇವನು ಸೇವೆ ಮಾಡಲಿಲ್ಲ. ಮಹೇಂದ್ರಂ ದೇವೇಂದ್ರ ಅವನನ್ನು ಅನುಪಾಸ್ಯ, ಉಪಾಸ್ಯ ಅಂದರೆ ಪೂಜಿಸೋದು, ಸೇವಿಸೋದು, ಭಜಿಸುವುದು ಮಾಡಲಿಲ್ಲ ಇವ. ಅದಕ್ಕೆ ದೇವೇಂದ್ರ ಶಾಪ ಕೊಟ್ಟುಬಿಟ್ಟ. ಶಾಪತೋ ಅಸ್ಯ ಅಂದರೆ ಕೀಟನಾಗಿ ಬಿಟ್ಟ ಶಾಪದಿಂದ. ಯಾರು? ಈ ಹೇತಿ ಅನ್ನುವಂಥ ರಾಕ್ಷಸ. ಅಂದರೆ ಏನು ರೀ, ಅವನು ಶ್ರೇಷ್ಠ ವೈಷ್ಣವ ಅಂತ ಹೇಳ್ತೀರಿ, ಪ್ರಹ್ಲಾದಾದಿಗಳ ಹಾಗೆ ಅಂತ ಹೇಳ್ತೀರಿ, ರಾಕ್ಷಸ ವರ ಅಂತ ಹೇಳ್ತೀರಿ, ಆದರೆ ಅವನು ಕೀಟನಾಗಿ ಅಂದರೆ ದೇವೇಂದ್ರನಿಂದ ಶಾಪ ಏನದು ಅಂದರೆ ಮನಸ್ಸಿಗೆ ಸರಿಯಾಗುವುದಿಲ್ಲ ಇದು ಅಂತ ಹೇಳಿದರೆ, ಕೀಟ ಆಗಿ ಇದ್ದದಲ್ಲಿ ಅರೆ ಭಗವಂತನ ಪಕ್ಕದಲ್ಲೇ ಪರಶುರಾಮಾಚಾರ್ಯರ ಆಶ್ರಮದಲ್ಲೇ ಈ ಕೀಟ ಇರುವುದು ನೋಡಿ. ಅಂದರೆ ಅಂತೇಳಿದರೆ ಶ್ರೇಷ್ಠ ವೈಷ್ಣವ, ಅವನಿಗೆ ಶಾಪ ಬಂದರೂ ಕೂಡ ಭಗವಂತನ ಪಕ್ಕದಲ್ಲೇ ಇದ್ದಾನೆ. ಬಟ್ ಕೀಟ ತೊಂದರೆ ಇಲ್ಲ. ಎಲ್ಲಿದ್ದಾನೆ ಅಂತೇಳಿದರೆ ಭಗವಂತನ ಆಶ್ರಮದಲ್ಲೇ ಇದ್ದಾನೆ. ಕೀಟ ತಮ್ ಅಂದರೆ ಆ ಭಗವಂತನ ಆಶ್ರಮದಲ್ಲಿ ಇರುವಂಥ ಈ ವೈಷ್ಣವನಾದವ ಈ ಕೀಟ ಇಂದ್ರ. ಈಗ ಏನಾಗಿದೆ, ಇಂದ್ರನ ಮಗ ಯಾರು? ಅರ್ಜುನನಿಗೆ ಪ್ರತಿಸ್ಪರ್ಧಿ ಈ ಕರ್ಣ. ಅರೆ ಅರ್ಜುನ ಅಲ್ಲಿ ಇಂದ್ರ ನೋಡ್ತಾನೇ ಇದ್ದಾನೆ ಏನೆಲ್ಲ ಆಗ್ತಾ ಇದೆ ಅಂತ. ಈ ಭಗವಂತ ಎಲ್ಲ ಕೊಡ್ತಾನೆ ಇದ್ದಾರೆ, ದಿವ್ಯಾಸ್ತ್ರ ಕೊಟ್ಟಿದ್ದಾರೆ, ಏನು ಗಾಂಡೀವ ಕೊಟ್ಟಿದ್ದಾರೆ, ವಿಜಯ ಅಂತನ್ನುವ ಧನುಸ್ಸು, ಅರೆ ಶ್ರೇಷ್ಠ ರಥ ಕೊಟ್ಟಿದ್ದಾರೆ. ಅಲ್ಲಿ ಇಂದ್ರನಿಗೆ ತಲೆ ಬಿಸಿ ಆಗ್ತಾ ಇದೆ. ನನ್ನ ಮಗ ಅರ್ಜುನನಿಗೆ ಪ್ರತಿಸ್ಪರ್ಧೆಯಾಗಿ ನನ್ನ ಮಗನನ್ನೇ ಇವ ಸೋಲಿಸಿಬಿಡ್ತಾನೋ ಕರ್ಣ ಅಂತ ಅವನಿಗೆ ಅಲ್ಲಿ ಏನು ಬಹಳ ತಲೆಬಿಸಿ ಆಗ್ತಾ ಇದೆ. ಈ ಯಾರು ಇಂದ್ರ ಮೇಲಿಂದ
ಅವನೇನು ಮಾಡಿದ, ಈಗ ಭಗವಂತನ ಮನಸ್ಸಿನಲ್ಲಿ ಏನಾಗಿದೆ, ಅವನಿಗೆ ಶಿಕ್ಷೆ ಕೊಡಬೇಕಂತ ಇದೆ ಕರ್ಣನಿಗೆ. ಆಗ ರೆಡಿಯಾಗಿ ಬಂದಿದ್ದಾನೆ ಇಂದ್ರ ಏನು ಮಾಡಿದ್ದಾನೆ, ಈ ಕೀಟಕ್ಕೆ ಹೇಳಿದ್ದಾನೆ, ಈ ಕೀಟಕ್ಕೆ ನನ್ನ ಶಾಪದಿಂದ ನೀನು ಅಲ್ಲಿದ್ದೀಯಲ್ವಾ, ನೀನು ಸ್ವಲ್ಪವೇ ದಿನ ಇರುವುದು, ನಿನಗೆ ಮುಕ್ತಿ ಕೊಡಿಸ್ತೇನೆ ನನ್ನ ಶಾಪದಿಂದ, ಒಂದು ಕೆಲಸ ಮಾಡಬೇಕು ನೀನು ಕೀಟ. ಏನದು, ಉತ ತತ್ರ ಸಮಾವಿವೇಶ ಅಂತೇಳಿದರೆ, ಉತ ಅಂದರೆ ಮತ್ತು ಅಂತ ಈ ರೀತಿ ಇಟ್ಕೋಬೋದು, ತತ್ರ ಅಂದರೆ ಅಲ್ಲಿ, ಸಮಾವಿವೇಶ ಅಂತೇಳಿದರೆ ಮಲಗಿರುವಂತಹ, ನಿದ್ದೆ ಬಂದಿದೆ ಅಂತ ಮಲಗಿರುವಂತಹ ಪರಶುರಾಮಾಚಾರ್ಯರು ಅತ್ರ ಅಂದರೆ ಕರ್ಣನ ತೊಡೆ ಮೇಲೆ ಮಲಗಿದ್ದಾರೆ. ಸೊ ಈ ಕರ್ಣನಿಗೆ ಈಗ ಏನಂತೇಳಿದರೆ ಶಿಕ್ಷೆ ಕೊಡಬೇಕಂತ, ಅದು ಏನದು, ಸೂರ್ಯಪುತ್ರ ಸುಗ್ರೀವ ಅಂತೇಳಿದರೆ ಅವನು ಬಹಳ ಸೇವೆ ಮಾಡಿದ್ದಕ್ಕೆ ಇಲ್ಲಿ ದಿವ್ಯಾಸ್ತ್ರ ಕೊಟ್ಟಾಗಿದೆ, ರಥ ಕೊಟ್ಟಾಗಿದೆ, ಬಿಲ್ಲು ಕೊಟ್ಟಾಗಿದೆ, ಆದರೆ ಅವನು ಸುಗ್ರೀವನ ಮೇಲೆ ಸ್ವಲ್ಪ ಕಂಪ್ಲೇಂಟ್ ಕೂಡ ಉಂಟು. ಆ ಕಂಪ್ಲೇಂಟಿಗೆ ಏನು ಒಂದು ಸಮಾಧಾನ ಆಗಬೇಕಲ್ಲ, ಇಲ್ಲಿ ಸುಳ್ಳು ಹೇಳಿದ್ದಾನಲ್ಲ ಏನಂತ, ನಾನು ಬ್ರಾಹ್ಮಣ ಅಂತ. ಸೊ ಅದಕ್ಕೆ ಕರ್ಣಸ್ಯ ಶಾಪಂ ಉಪಪಾದಯಿತುಂ ಅಂತೇಳಿದರೆ ಕರ್ಣನಿಗೆ ಭಗವಂತನ ಮೂಲಕ ಒಂದು ಶಾಪ ಈಗ ಸಿಗಲಿಕ್ಕುಂಟು, ಶಿಕ್ಷೆ ಸಿಗಲಿಕ್ಕುಂಟು. ಆ ಶಿಕ್ಷೆಯನ್ನು ಉಪಪಾದಯಿತುಂ ಕೊಡಿಸಲಿಕ್ಕೆ ದೇವೇಂದ್ರ ಈ ಕೀಟವನ್ನು ಸುತಾರ್ತೆ ಅಂದರೆ ಏನು, ತನ್ನ ಮಗ ಅರ್ಜುನನಿಗೆ ತೊಂದರೆ ಆಗಬಾರ್ದು ಈ ಕರ್ಣನಿಂದ. ಭಗವಂತ ಏನು ಮಾಡ್ತಾ ಇದ್ದಾರೆ, ಈಗ ಕರ್ಣನಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಿದ್ದಾನೆ, ಆ ಕೀಟವನ್ನು ಬಿಟ್ಟಿದ್ದಾನೆ. ಯಾರು, ದೇವೇಂದ್ರ. ಕೀಟ, ನಿನಗೀಗ ಕೆಲಸ ಉಂಟು, ಏನಂತೇಳಿದ್ರೆ ಈಗ ಪ್ಲಾಟ್ ರೆಡಿ ಆಗಿದೆ ಅಂತೇಳಿದರೆ ಈಗ ನಿಂದು ಕೆಲಸ ಅಂತ. ಸೊ ಏನು ಹೇಳ್ತಾರೆ ಅಂತೇಳಿದರೆ ಇದಕ್ಕೆ, ಅಲ್ಲಿ ಒಬ್ಬ ಹೇತಿ ಅನ್ನುವಂತಹ ರಾಕ್ಷಸವರಹ, ಹೇತಿ ನಾಮ, ಹೇತಿ ಅನ್ನುವಂಥ ಹೆಸರಿನ ರಾಕ್ಷಸವರ, ಶ್ರೇಷ್ಠ ರಾಕ್ಷಸ, ತತ್ರ ಆಸ ಅಲ್ಲಿ ಇದ್ದದ್ದು, ಆಶ್ರಮದಲ್ಲಿ. ಯಾವುದು, ಭಗವಂತನ ಆಶ್ರಮದಲ್ಲಿ ಕೀಟ ಇದೆ ಅಂತೇಳಿದರೆ ಅಹೋಭಾಗ್ಯ. ಯಾಕಂತೇಳಿದರೆ ವೈಷ್ಣವ, ಶ್ರೇಷ್ಠ ವೈಷ್ಣವ, ಆದ್ದರಿಂದ ಭಗವಂತನ ಆಶ್ರಮದಲ್ಲಿ ಇದ್ದಾನೆ. ಸೊ ಹೇತಿ ಅನ್ನುವಂಥ ರಾಕ್ಷಸ ಮಹೇಂದ್ರನನ್ನು ಸಕಾಲದಲ್ಲಿ ಸೇವಿಸದ ಕಾರಣ ಮಹೇಂದ್ರಂ ಕಾಲೇ ಅನುಪಾಸ್ಯ, ಕಾಲೇ ಮಹೇಂದ್ರಂ ಅನುಪಾಸ್ಯ, ಉಪಾಸ್ಯ ಇಲ್ಲ ಅಂದರೆ ಅವನ ಸೇವೆ ಮಾಡಲಿಲ್ಲ. ದೇವೇಂದ್ರನಿಗೆ ಸಿಟ್ಟು ಬಂದಿದೆ, ಸಿಟ್ಟು ಬಂದು ಶಾಪ ಕೊಟ್ಟಿದ್ದಾನೆ, ಏನು, ನೀನು ಕೀಟ ಆಗಿ ಹೋಗು ಅಂತ. ಆ ಕೀಟ ಬಂದು ಸೇರಿದಲ್ಲಿ ಭಗವಂತನ ಹತ್ತಿರವೇ. ಯಾಕಂದರೆ ಭಗವಂತನ ಆಶ್ರಮದಲ್ಲಿ ಒಂದು ಕೀಟ ಇರಬೇಕಂದ್ರೆ ಏನು ಭಾಗ್ಯ ಅಲ್ವಾ ಅದು. ಸೊ ಆ ಶಾಪದಿಂದ ಕೀಟವಾಗಿ ಜನಿಸಿ ಅಲ್ಲಿ ಇದ್ದ ಆ ಆಶ್ರಮದಲ್ಲಿ. ಸೊ ದೇವೇಂದ್ರ ಹೇಳ್ತಾನೆ ಆ ಕೀಟಕ್ಕೆ, ನನ್ನ ಶಾಪದಿಂದ ನೀನು ಅಲ್ಲಿ ಇದೆಯಲ್ವಾ, ನಿನಗೆ ಬೇಗ ಮುಕ್ತಿ ಕೊಡಿಸ್ತೇನೆ, ನಿನಗೊಂದಿಗೆ ಕೆಲಸ ಉಂಟು, ಏನದು, ಭಗವಂತನ ಸೇವೆ ಮಾಡಬೇಕು ನೀನು. ಮತ್ತು ನನ್ನ ಮಗ ಯಾರು, ಅರ್ಜುನ, ಅವನಿಗೆ ಪ್ರತಿಸ್ಪರ್ಧಿ ಈ ಕರ್ಣ, ಅವನ ತೊಡೆ ಮೇಲೆ ಭಗವಂತ ಮಲಗಿದ್ದಾರೆ ಅಂದರೆ ನಿನಗೆ ಕೆಲಸ ಉಂಟು, ಆ ಕೆಲಸ ನೀನು ಮಾಡು. ನೀನು ಕೆಲಸ ಮಾಡಿದರೆ ನೀನು ಭಗವಂತ ನಿನ್ನನ್ನು ನೋಡ್ತಾನಲ್ವ, ಭಗವಂತ ನಿನ್ನನ್ನು ನೋಡಿದರೆ ನಿನಗೆಲ್ಲ ಶಾಪ ಪರಿಹಾರ ಆಗಿಬಿಡ್ತದೆ ಅಂತ ತಿಳ್ಕೊಂಡು ಏನು ಮಾಡಿದ್ದಾನೆ, ಅವನಿಗೆ ಏನು ಕೆಲಸ ಕೊಡ್ತಾನೆ ಅನ್ನುವಂಥ ಈ ರಾಕ್ಷಸ ಭೃಗುಮುನಿಯ ಪತ್ನಿಯನ್ನು ಕೆಣಕಿ ಅವನ ಶಾಪದಿಂದ ಅಲರ್ಕವೆಂಬ ಕೀಟವಾಗಿ ಹುಟ್ಟಿ ಪರಶುರಾಮನ ದೃಷ್ಟಿಗೆ ಬಿದ್ದು ಶಾಪ ಮುಕ್ತಿ ಪಡೆದ ಅಂಥೇಳಿ ಶಾಂತಿ ಪರ್ವದಲ್ಲಿದೆ ಅಂತ. ಸೊ ಕೀಟ ಜನ್ಮಕ್ಕೆ ಅವಾಂತರ ಕಾರಣ. ಸೊ ಕೀಟ, ಆಮೇಲಿಂದ ಇಂದ್ರಸ್ಯ ಶಾಪತ, ಇಂದ್ರನ ಶಾಪದಿಂದ ಕೀಟನಾಗಿ ಆ ಭಗವಂತನ ಆಶ್ರಮದಲ್ಲಿ ಭಗವಂತನ ಪಕ್ಕದಲ್ಲೇ ಆ ಕೀಟ ಇದೆ ಅಂತೇಳಿದರೆ ರಾಕ್ಷಸ ವರಹ. ಸೊ ಈ ಹೇತಿ ನಾಮ ರಾಕ್ಷಸ ವರಹ ಮುಕ್ತಿಯೋಗ್ಯ ಅಂತೇಳಿದರೆ ಅಂತ ಶ್ರೇಷ್ಠಾದ ವೈಷ್ಣವ ಅಂತ ಹೇಳಿದ್ದಾರೆ. ಏನೋ ಒಂದು ತಪ್ಪು ಮಾಡಿದ್ದಕ್ಕೆ ಇಲ್ಲಿ ಶಾಪ ಹಿಡ್ಕೊಂಡು ಭಗವಂತನ ಹತ್ತಿರದಲ್ಲೇ ಇರುವಂಥ ಭಾಗ್ಯ ಪಡ್ಕೊಂಡು ಅಂತೇಳಿದರೆ ಮುಕ್ತಿಯೋಗ್ಯ ಅಂತೇಳಿದರೆ ಮುಕ್ತಿಗೆ ಯೋಗ್ಯನಾದ ಈ ಕೀಟ. ಸೊ ಅಂಥದ್ದು. ಸೊ ಅಲ್ಲಿ ಇನ್ನೇನಂತೇಳಿದರೆ ಕೀಟ, ಆ ಕೀಟ ಆಮೇಲೆ ನೋಡುವ. ಸೊ ಏನೀಗ ಆ ಕೀಟಕ್ಕೆ
ದೇವೇಂದ್ರ ಏನು ಕೆಲಸ ಕೊಡ್ತಾನೆ, ಈ ಕೀಟ ಏನು ಭಗವಂತನ ಸೇವೆ ಮಾಡ್ತದೆ, ಈ ಕೀಟ ದೇವೇಂದ್ರಂದು ಏನು ಸೇವೆ ಮಾಡ್ತದೆ, ಅದೆಲ್ಲ ಈಗ ನೆಕ್ಸ್ಟ್ ಇದರಲ್ಲಿ ಉಂಟು. ಏನು ಅಂತ ನೋಡುವ ವೈನರೇ. ಕೀಟತನುಗೇನ ಕಿರೀಟಿನೈವ ಶೂರೋರಧಸ್ಥಲ ತಪೋ ಪರಿಕಾತ್ವಚಶ್ಚ ವಿದ್ಯಶರೇಣ ಸ ಯಥಾ ರುಧಿರಸ್ಯ ಧಾರಾ ಸುಸ್ರಾವತಂ ವಿಗತ ನಿದ್ರ ಇವಾಹ ರಾಮಃ ಅಥವಾ ಉವಾಚ ರಾಮಃ ಎರಡು ಅರ್ಥ. 53ನೇ ಶ್ಲೋಕ. ಕೀಟದ ಶರೀರದಲ್ಲಿರತಕ್ಕಂತಹ ಹೇತಿನಾಮಕ ಅಸುರನಿಂದ ಕೂಡಿದ ಇಂದ್ರನಿಂದಲೇ ಅಧೋಭಾಗದಲ್ಲಿರತಕ್ಕ ಚರ್ಮವನ್ನು ಆರಂಭಿಸಿಯೇ ತೊಡೆಯ ಮೇರ ಹೋಗಿ ಸಮೀಚೀನವಾದ ಚರ್ಮವು ಅದನ್ನು ಮರ್ಯಾದೀಕರಿಸಿ, ಅಂದರೆ ಅಧೋಭಾಗವನ್ನು ಆರಂಭಿಸಿ ಮೇಲಿನ ಚರ್ಮ ಪರ್ಯಂತವಾಗಿ ಬಾಣದಿಂದ ಹೇಗೋ ಹಾಗೆಯೇ ಕೊರೆಯಲ್ಪಟ್ಟ ಕರ್ಣನು ರಕ್ತದ ಧಾರೆಗಳನ್ನೇ ಸುರಿಸುತ್ತಾನೆ. ಆ ಪರಶುರಾಮನು ನಿದ್ರೆಯಿಂದ ಎಚ್ಚೆತ್ತುಕೊಂಡವನಂತೆ ಕಂಡು ಕರ್ಣನನ್ನು ಕುರಿತು ಈ ರೀತಿ ಹೇಳುತ್ತಾನೆ. ಕರ್ಣಸ್ಸ ಕೀಟತನುಗೇನ ಕಿರೀಟಿನೈವ ಹ್ಯೂರೋ ಅಧಸ್ತನತಃ ಔಪರಿಗಾತ್ವಚಶ್ಚ. ಜಾಪರಿಗಾತ್ವಚಶ್ಚ ಅಂತ ಪ್ರಿಂಟ್ ಇದ್ದರೆ ಅದನ್ನು ಅಂತ ಮಾಡ್ಕೊಳ್ಳಿ, ಜಾ ಅಲ್ಲ, ಔಪರಿಗಾತ್ವಚಶ್ಚ. ವಿದ್ಯಶರೇಣ ಸ ಯಥಾ ರುಧಿರಸ್ಯ ಧಾರಾಂ ಸುಸ್ರಾವತಂ ವಿಗತ ನಿದ್ರ ಇವ ಆಹರಾಮಃ. ಕರ್ಣಃ ಸ ಕೀಟತನುಗೇನ. ಕೀಟ ಎಲ್ಲಿಂದ ಬಂತು? ಕರ್ಣನ ಸುತ್ತ ಏನು ಗುಯ್ ಅಂತ ಬರ್ತಾ ಇದೆ. ಬಂದು ಸ ಕರ್ಣಃ ಸ ಕೀಟತನುಗೇನ ಕಿರೀಟಿನೈವ. ಕಿರೀಟಿ ಅಂದರೆ ಇಂದ್ರ. ಸೊ ಇಂದ್ರ ಆ ಕೀಟಕ್ಕೆ ಏನೋ ಹೇಳಿದ್ದಾನೆ, ಕರ್ಣನಿಗೇನು ಗೊತ್ತಾಗಲಿಲ್ಲ ಯಾರು ಏನಿಗೆ ಹೇಳಿದ್ದಾರಂತ. ಕೀಟ ಇಲ್ಲಿ ತಿರುಗುತ್ತಾ ಇದೆ ಅಂತ ಮಾತ್ರ ಗೊತ್ತು. ಆ ಕೀಟ ಅಂದರೆ ಇದು ಹೇತಿ ಅನ್ನುವಂತಹ, ಇದು ರಾಕ್ಷಸ ವರಹ, ಇದು ಮಹಾವೈಷ್ಣವ, ಇದು ಇಂದ್ರನ ಶಾಪದಿಂದ ಇಲ್ಲಿ ಕೀಟ ಆಗಿಬಿಟ್ಟು ಭಗವಂತನ ಆಶ್ರಮದಲ್ಲಿ ಸುಳಿದಾಡ್ತಾ ಇದೆ. ಇವತ್ತು ಭಗವಂತನ ಕೆಲಸ ಮಾಡಲಿಕ್ಕೆ ಬರಲಿಕ್ಕಿದೆ, ಅಂದರೆ ಭಗವಂತನ ಅತ್ಯಂತ ಹತ್ತಿರ ಬರ್ತಾ ಇದೆ ಈ ಕೀಟ. ಹೆಸರಿಗೆ ಮಾತ್ರ ಕೀಟ, ಅಂದರೆ ಭಗವಂತನ ಅತ್ಯಂತ ಹತ್ತಿರ ಬರುವಂಥ ಸೌಭಾಗ್ಯ ಪಡ್ಕೊಂಡಿದೆ. ಕರ್ಣ ಸ ಕೀಟ ತನು ಅಂದರೆ ದೇಹ. ಆ ಕೀಟ ತನುಗ ಅಂದರೆ ಕೀಟ ತನುಗ ಅಂದರೆ ಕೀಟ ಎನ್ನುವಂತಹ ಆ ಶರೀರದಲ್ಲಿ ಬಂದಿರುವಂಥ ಹೇತಿ ಅನ್ನುವಂಥ ರಾಕ್ಷಸ ವರ. ರಾಕ್ಷಸ ಅಲ್ಲ, ರಾಕ್ಷಸ ವರ ಅಂದರೆ ಶ್ರೇಷ್ಠನಾದ ವೈಷ್ಣವ ದರ್ಜೆ ಇರುವಂಥ ರಾಕ್ಷಸ, ಮುಕ್ತಿಯೋಗ್ಯನಾದ ರಾಕ್ಷಸ. ಇವತ್ತು ದೇವೇಂದ್ರ ಹೇಳಿದ್ದಾನೆ, ನಿಂದ ಶಾಪ ಎಲ್ಲ ಮುಗಿತದೆ ನೋಡು, ನೀನು ಭಗವಂತನ ಕಣ್ಣಿಗೆ ನೀನು ಕಾಣಿಸಿಕೊಳ್ತಾ ಇದೀಯಾ, ಡೈರೆಕ್ಟಾಗಿ ಇವತ್ತು ಭಗವಂತನ ಸೇವೆಗೆ ನಿನ್ನನ್ನು ಕಳಿಸ್ತೇನೆ ಅಂತ ಹೇಳ್ಕೊಂಡು. ಸೊ ಏನು ಹೇಳಿ ಕಳಿಸಿದ್ದಾನೆ ಗೊತ್ತಿಲ್ಲ. ಸೊ ನನಗೆ ಎಂಥದ್ದು ಗೊತ್ತಿಲ್ಲ. ಕೀಟ ಬಂದು ಅರೆ ಏನು ಮಾಡ್ತು ಅಂತ ಹೇಳಿದ್ರೆ, ಉರೋಹೋ ಅಧಸ್ತನತಃ. ಉರು ಅಂತೇಳಿದರೆ ತೊಡೆ. ಹೌದು, ಅಲ್ಲಿ ಮಲಗಿದ್ದಾರಲ್ಲ ಯಾರು? ಭಗವಂತ ಮಲಗಿದ್ದಾರೆ. ವಿಕತ ನಿದ್ರಹ ಅಂದರೆ ನಿದ್ರೆ ಬರಲಿಲ್ಲ, ಆದರೆ ನಿದ್ರೆ ಬಂದವರಾಗಿ ಶಿಷ್ಯೇ ಸುಷುಪ್ತವತ್ ಸಂಸುಪ್ತವತ್ ಅಂದರೆ ಸರಿಯಾಗಿ ನಿದ್ದೆ ಬಂದ ಹಾಗೆ ಮಲಗಿದ್ದಾರೆ. ವಿಗತ ನಿದ್ರಹ, ನಿದ್ದೆ ಬರಲಿಲ್ಲ. ಸೊ ಊರೋ ಅಂತೇಳಿದ್ರೆ ಊರೋ, ಹಿ ಅಂತೇಳಿದ್ರೆ ಖಂಡಿತ ಅಂತ, ಹಿ ಅಂದರೆ ಉರೋ. ಸೊ ಉರೋಹೋ ಅಧಸ್ತನತಃ. ಸೊ ಉರೋಹೋ ಅಧಸ್ತನತಃ. ಊರು ಅಂದರೆ ಏನು? ಊರು ಅಂದರೆ ತೊಡೆ. ಸೊ ಉರೋಹೋ ಅಧಸ್ತನತಃ ಅಂದರೆ ಅಧಃ ಅಂದರೆ ಕೆಳಗೆ, ಅಂದರೆ ತೊಡೆಯ ಕೆಳಗೆ, ಅಂದರೆ ತೊಡೆಯ ಮೇಲೆ ಮಲಗಿದ್ದಾರೆ ಭಗವಂತ,
ತೊಡೆಯ ಕೆಳಗಿಂದ ಕೆಲಸ ನಿನಗೆ ಏನದು, ನೀನು ತೂತು ಮಾಡಬೇಕು. ಅಧಸ್ತನತಃ, ಅಧಸ್ತನ ಅಂತೇಳಿದರೆ ಕೆಳಗೆ, ಅಧಸ್ತನ ಅಧಃ ತನ. ಸೊ ಅಧಸ್ತನತಃ ಅಂದರೆ ಕೆಳಗಿಂದ ತೂತು ಮಾಡು. ಯಾವುದನ್ನು? ಆ ತೊಡೆಯನ್ನು ಸರಿಯಾಗಿ ತೂತು ಮಾಡು. ಸೊ ಉರೋಹೋ ಅಧಸ್ತನತಃ ಔಪರಿಗಾತ್ವಚಶ್ಚ. ಔಪರಿ ಅಂದರೆ ಉಪರಿ, ಅಧಃ ಅಂದರೆ ಕೆಳಗೆ, ಉಪರಿ ಅಂದರೆ ಮೇಲೆ. ಸೊ ಉಪರಿಗಾತ್ವಚಶ್ಚ, ಕೆಳಗಿಂದ, ತೊಡೆಯ ಕೆಳಗಿಂದ ಚರ್ಮವನ್ನು ಕೊರೆದು ತೂತು ಮಾಡಿ ಮೇಲೆ ಬರಬೇಕು. ನೀನು ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ಇಡೀ ತೊಡೆಯನ್ನು ಏನು ಮಾಡಬೇಕು, ನೀನು ಕೊರಿಬೇಕು. ಸೊ ಉರೋಹೋ, ಉರು ಅಂದರೆ ತೊಡೆಯ, ಉರೋಹೋ ಅಧಸ್ತನತಃ ಕೆಳಗಿನ ಪೋರ್ಷನಿಂದ, ಅಂದರೆ ಕಣ್ಣನಿಗೆ ನೀನು ಕಾಣಬಾರ್ದು, ಅಂದರೆ ಅವನ ಕೈಗೆ ಸಿಗಬಾರ್ದು ಅಂತೇಳಿದರೆ ಮೇಲಿಂದ ಭಗವಂತ ಮಲಗಿದ್ದಾನೆ, ಗುರುಗಳು ಮಲಗಿದ್ದಾರೆ ಅಂದರೆ ನಿದ್ದೆ ಬಂದಿದೆ. ಸೊ ನಿದ್ದೆ ಬಂದಿದೆ ಅಂತ ಹೇಳಿದ್ರೆ ಗುರುಗಳಿಗೆ ಸ್ವಲ್ಪನೂ ತೊಂದರೆ ಆಗಬಾರ್ದು ಅಂತ ಕರ್ಣ ಇರ್ತಾನೆ. ಆದ್ದರಿಂದ ನೀನು ತೊಡೆಯ ಕೆಳಗಿಂದ ತೂತು ಮಾಡಲಿಕ್ಕೆ ಶುರು ಮಾಡು. ತೂತು ಮಾಡಿ 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 ಮೇಲವರೆಗೆ ಬರಲಿಕ್ಕೆ ಪ್ರಯತ್ನ ಮಾಡು. ಅಂದರೆ ಇಡೀ ತೊಡೆಯನ್ನು ಏನು ಮಾಡು, ನೀನು ಕೊರಿ ಅಂತ. ಸೊ ಉರೋ ಅಧಸ್ತನತಃ ಔಪರಿಗ, ಔಪರಿಗ ಅಂದರೆ ಉಪರಿ ಅಂದರೆ ಮೇಲೆ, ಕೆಳಗಿಂದ ತೂತು ಮಾಡಿ ಮೇಲವರೆಗೆ. ಔಪರಿಗ ತ್ವಚಶ್ಚ ಅಂದರೆ ಕೆಳಗಿನ ಚರ್ಮವನ್ನು ತೂತು ಮಾಡಿ, ಮಾಂಸಗಳನ್ನೆಲ್ಲ ತೂತು ಮಾಡಿ 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 ಮೇಲಿನ ಚರ್ಮ. ಔಪರಿಗ ತ್ವಚ ಅಂದರೆ ಮೇಲಿನ ಚರ್ಮ ಮುಟ್ಟುವ ತನಕ ಏನು ತೂತು ಮಾಡ್ತಾ ಹೋಗುವಂತ. ಅಯ್ಯೋ ಅಷ್ಟೆಲ್ಲ ರಕ್ತಸ್ರಾವ ಆಗ್ತದೆ, ನಿಂದೇನಾಗ್ತದ, ನೀನು ಕೀಟ, ನಿಂದು ಕೆಲಸ ಎಂಥದ್ದು ಕೊರಿಯುವುದು ಅಷ್ಟೇ. ಸೊ ರಕ್ತಸ್ರಾವ ಆಗೋದು ಯಾರ್ದು? ಕರ್ಣಂದಲ್ವ. ಕೊರಿ ಅಂತ ಹೇಳಿದ್ದಾನೆ. ಯಾರು? ಇಂದ್ರ. ಯಾಕೆ? ಕರ್ಣ ತನ್ನ ಮಗ, ಏನದು? ಸುತಾರ್ಥೆ ಅಂತ ಹೇಳಿದ್ದಾರೆ ಹಿಂದಿನ ಶ್ಲೋಕದಲ್ಲಿ. ಸುತಾರ್ಥೆ ಅಂದರೆ ತನ್ನ ಮಗನಿಗೆ ಪ್ರತಿಸ್ಪರ್ಧಿ ಈ ಕರ್ಣ. ಇವನನ್ನು ಏನಾದರೂ ಮಾಡಿ ಸ್ವಲ್ಪ ಮುಗಿಸ್ಬೇಕಲ್ವಾ. ಸೊ ಇಂದ್ರ ಭಾರಿ ಆ್ಯಕ್ಟಿವ್ ಇದ್ದಾನೆ. ಈ ಕೀಟದ ಮುಖಾಂತರ ಬಹಳ ಕೆಲಸ ಮಾಡಿಸ್ತಾ ಇದ್ದಾನೆ. ಸೊ ಈ ಕೀಟ ಏನಂತ ಹೇಳಿದರೆ ಇಂದ್ರಂದೇ ಶಾಪದಿಂದ ಅಲ್ಲಿ ಇರುವಂಥದ್ದು. ಸೊ ಶಾಪ ಮುಕ್ತಿ ಬೇರೆ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ. ಕೊರಿಲಿಕ್ಕೆ ಹೇಳ್ತಾ ಇದ್ದಾನೆ. ಕೊರದೇ ಬಿಡ್ತಿದ್ದು, ಎಷ್ಟಾಗ್ತದೋ ಅಷ್ಟು ಕೊರೀತು. ವಿದ್ಧಃ ಶರೇಣ ಸ ಯಥಾ ಅಂದರೆ ಬಾಣದಿಂದ ಚುಚ್ಚಿ, ಅಂದರೆ ಬಾಣ ಒಳಗೆ ಹೋಗಿ ಏನಾದರೂ ಈ ಕಡೆಯಿಂದ ಬಂದರೆ ಆ ಬಾಣವನ್ನು ತೆಗೆದರೆ ಎಷ್ಟು ರಕ್ತ ಹೋಗ್ತದೋ ಆ ರೀತಿ ವಿದ್ಧಃ. ವಿದ್ಧಃ ಅಂತೇಳಿದರೆ ಗಾಯ ಅಂತೇಳಿದರೆ, ಇದು ಗಾಯ ಅಂದರೆ ದೊಡ್ಡ ಯಾವುದು ದುಂಬಿ, ಆ ಕೀಟ ಕೊರೆದು ಕೊರೆದು ದೊಡ್ಡ ತೂತಾಗಿಬಿಟ್ಟಿದೆ. ಯಾವುದು? ತೊಡೆಯಲ್ಲಿ ಕೆಳಗಿಂದ ತೂತು ಅಂತೇಳಿದರೆ ಮೇಲಿಂದ ಕಣ್ಣನಿಗೆ ಕಾಣಬಾರದು, ಮೇಲಿಂದ ಬೇರೆ ದೇವರು ಬೇರೆ ಮಲಗಿದ್ದಾರೆ. ಸೊ ಆದ್ದರಿಂದ ಕೆಳಗಿಂದ ಕೊರಿ, ಕೈಗೆ ಸಿಗಬೇಡ, ಆದರೆ ಕೆಲಸ ಮಾತ್ರ ಪೂರ್ತಿ ಮಾಡು. ವಿದ್ಧಃ ಶರೇಣ ಅಂತೇಳಿದರೆ ಬಾಣದಿಂದ ಚುಚ್ಚಿ ರಕ್ತಸ್ರಾವ ಹೇಗಾಗ್ತದೋ ಆ ರೀತಿ ವಿದ್ಧಃ ಅಂದರೆ ದೊಡ್ಡ ಗಾಯ, ದೊಡ್ಡ ಇದು ತೂತು ಮಾಡಿಬಿಟ್ಟಿದೆ, ರಕ್ತಸ್ರಾವ. ರುಧಿರಸ್ಯ ಧಾರಾಂ, ರುಧಿರ ಅಂದರೆ ರಕ್ತ, ರುಧಿರಸ್ಯ ಧಾರಾಮ್ ಅಂದರೆ ರಕ್ತದ ಧಾರೆ ಹರಿತು ಕೆಳಗೆ. ಅಂದರೆ ಮೇಲಿಂದ ಭಗವಂತನಿಗೆ ಏನಾದರೂ ಉಪದ್ರ ಆಯಿತಾ? ಇಲ್ಲ, ಮಾಡಬೇಡ. ಮೇಲಿನ ಚರ್ಮ ಮುಟ್ಟು ಅಷ್ಟೇ, ಚರ್ಮವನ್ನು ತೂತು ಮಾಡಿಬಿಡಬೇಡ, ಭಗವಂತನಿಗೆ ತಾಗಿಸ್ಬೇಡ, ಅಂದರೆ ನೀನು ಪರ್ಮನೆಂಟ್ ಕೀಟವಾಗಿ ಬಿಡ್ತಿ. ಸೊ ರುಧಿರಸ್ಯ ಧಾರಾಂ ಸುಸ್ರಾವ, ರುಧಿರ ರಕ್ತದ ಧಾರೆಯೇ ಹರಿಯಿತು, ಈ ಕೀಟ ಹರಿಸಿತು. ಸುಸ್ರಾವ. ವಿದ್ಧಃ ಶರೇಣ ಸ ಯಥಾ, ಯಥಾ ಅಂದರೆ ಹೇಗೆ ಬಾಣದಿಂದ ಕೊರೆದರೆ ಹೇಗೆ ದೊಡ್ಡ ತೂತಾಗಿಬಿಟ್ಟು ರಕ್ತದ ಸ್ರಾವ ಹರಿತದೋ ಹಾಗೆ ರುಧಿರಸ್ಯ ಧಾರಾಮ್ ಅಂದರೆ ರಕ್ತದ ಧಾರೆ ಸುಸ್ರಾವ ಹರಿಯಿತು. ತಮ್ ವಿಗತ ನಿದ್ರ ಇವ, ತಮ್ಮ ಅಂತೇಳಿದರೆ ಭಗವಂತ. ಇದು ಏನಿದು ಶಬ್ದ ಬೇರೆ ಆಗ್ತಾ ಇದೆ, ಕೊರೆಯುವಂಥದ್ದು ಶಬ್ದ. ಆಮೇಲೆ ಏನಿದು ಗಲಾಟೆ ಅಂತ ತಿಳ್ಕೊಂಡು ವಿಗತ ನಿದ್ರ ಇವ ಅಂದರೆ ನಿದ್ರೆಯಿಂದ ಎಚ್ಚರಗೊಂಡ ಹಾಗೆ. ವಿಗತ ನಿದ್ರ ಇವ, ಇವ ಅಂದರೆ ಹಾಗೆ, ಅಂದರೆ ನಿದ್ದೆ ಬಂದಿದ, ನಿದ್ದೆಯಲ್ಲಿ ಬಂದಿದೆ ಅಂದರೆ ಭಗವಂತ ಏನು ಗೊಂಬೆಯಾಟ, ಭಗವಂತಂದು ಗೊಂಬೆಯಾಟ ಮಾಡ್ತಾ ಇದ್ದಾರೆ. ಭಗವಂತನಿಗೆ ನಿದ್ದೆ ಅನ್ನುವಂಥದ್ದಿಲ್ಲ ಅಲ್ಲಿ. ವಿಗತ ನಿದ್ರ ಭಗವಂತ ಸಂಸುಪ್ತವತ್
ಶೇತೆ ಅಂದರೆ ಒಳ್ಳೆ ನಿದ್ದೆ ಬಂದ ಹಾಗೆ ಮಲಗಿದ್ದಾರೆ. ಕಾರಣ ಈ ಗುರುಗಳಿಗೆ ಎಚ್ಚರ ಆಗಬಾರದು. ನನ್ನ ಎಂಥ ಗುರುಗಳಂದರೆ ಅತೀ ಮೆಚ್ಚಿನ ಗುರುಗಳನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಅವನಿಗೆ 4 ವರ್ಷ ಆಗಿದೆ, ಎಲ್ಲ ವಿದ್ಯೆ ಕಲ್ತಾಗಿದೆ, ಇನ್ನೂ ಆಶ್ರಮದಲ್ಲಿದ್ದಾನೆ ಅಂತೇಳಿದರೆ ಅಂಥ ಅಚ್ಚುಮೆಚ್ಚು ಅಷ್ಟು ಪ್ರೀತಿ ಬಂದುಬಿಟ್ಟಿದೆ ಗುರುಗಳ ಮೇಲೆ. ಆ ಗುರುಗಳ ನಿದ್ದೆ ಹಾಳಾಗಬಾರ್ದು. ಇಲ್ಲಿ ತೊಡೆ ಮಾತ್ರ ಪೂರ್ತಿ ಕೊರೆದು ಹೋಗಿದೆ. ಪೂರ್ತಿ ಕೊರೆದು ಹೋಗಿ ಇನ್ನು ಮೇಲಿನ ಚರ್ಮ ಮುಟ್ಟುತ್ತಾ ಉಂಟು ಅಂತ ಹೇಳುವಾಗ ಅಂದರೆ ಭಗವಂತ ಎದ್ದು ವಿಗತ ನಿದ್ರ ಇವ ಅಂದರೆ ನಿದ್ರೆಯಿಂದ ಎಚ್ಚರಗೊಂಡ ಹಾಗೆ ಆಹ ರಾಮ ಉವಾಚ ರಾಮ ಇವ ಆಹ ಅದರ ಬದಲಿಗೆ ಉವಾಚ ಅಂತ ಹೇಳ್ಬೋದು, ಆಹ ಅಂತ ಹೇಳ್ಬೋದು, ಎರಡೂ ಅರ್ಥ ಒಂದೇ. ಹೇಳಿದರು ಭಗವಂತ ಪರಶುರಾಮ ಏನಂತ ಹೇಳಿದರು ಅಂತ ಮುಂದಿನ ಶ್ಲೋಕದಲ್ಲಿ. ಸೊ ಈ 53ನೇ ಶ್ಲೋಕದಲ್ಲಿ ಕೀಟದ ದೇಹದಲ್ಲಿದ್ದ ಈ ಹೇತಿ ಇಂದ್ರನಿಂದ ಎಲ್ಲ ಹೇಳಲ್ಪಟ್ಟು ಮತ್ತು ಏನು ಕೆಲಸ ಅಂತ ಹೇಳಿದರೆ ಹೋಗುವಲ್ಲಿ ಕರ್ಣನ ತೊಡೆಯ ಕೆಳಗಿಂದ ಅಧಸ್ತನದ ಔಪರಿಗಾತ್ವಚಶ್ಚ ಅಂತ ಹೇಳಿದ್ದಾರೆ. ಇಂದ್ರನಿಂದ ಹೇಳಲ್ಪಟ್ಟು ಕರ್ಣನ ತೊಡೆಯ ಕೆಳಭಾಗದಿಂದ ಆ ರಂಧ್ರವನ್ನು ಪ್ರಾರಂಭಿಸಿ ಮೇಲ್ಭಾಗದ ಚರ್ಮದ ವರೆಗೆ ಬಾಣದಿಂದ ಹೇಗೋ ಹಾಗೆ ದೊಡ್ಡ ತೂತಾಗಿ ಬಿಟ್ಟಿದೆ. ಕೊರೆಯಲ್ಪಟ್ಟಾಗ ರಕ್ತದ ಧಾರೆ ಹರಿಯಿತು. ನಿದ್ರಿಸಿದವರಂಥ ಪರಶುರಾಮರು ಆಗ ನಿದ್ರೆಯಿಂದ ಎದ್ದವರಂತೆ ಮಾಡಿ, ನಿದ್ದೆಯಿಂದ ಎದ್ದವರಂತೆ ಅಂತೇಳಿದರೆ ನಿದ್ದೆ ಬಂದಿತ್ತಾ? ಇಲ್ಲವೇ ಇಲ್ಲ. ಅದಕ್ಕೋಸ್ಕರನೇ ಹೇಳಿದ್ದು ನಿದ್ದೆಯಿಂದ ಎಚ್ಚರಗೊಂಡವರಂತೆ ಮಾಡಿ, ವಿಗತ ನಿದ್ರ ಇವ ಮಾಡಿ ಕೇಳಿದರು ಕರ್ಣನನ್ನು. ಕೀಟವು ಕರ್ಣನ ತೊಡೆಯ ಕೆಳಕ್ಕೆ ಸೇರಿ ಅಲ್ಲಿಂದ ಮೇಲ್ಭಾಗದವರೆಗೆ ಕೊರೆಯತೊಡಗಿತು. ಆಗ ರಕ್ತದ ಧಾರೆ ಸುರಿಯತೊಡಗಿತು. ಕೀಟ ತೊಡೆಯ ಕೆಳಗಿದ್ದುದರಿಂದ ಕರ್ಣನಿಗೆ ಅದನ್ನು ಓಡಿಸಲು ಸಾಧ್ಯವಾಗದಂತಿತ್ತು. ಆದ್ದರಿಂದ ಕೀಟವು ತನ್ನ ಕೆಲಸ ಸರಿಯಾಗಿ ಮಾಡಿದೆ. ದೇವೇಂದ್ರನು ಸರಿಯಾಗಿ ಅದಕ್ಕೆ ನಿರ್ದೇಶನ ಮಾಡಿದ್ದಾನೆ. ಸೊ ನಿದ್ರಿಸುತ್ತಿದ್ದಂತೆ ನಾಟಕ ನಡೆಸಿದ್ದ ಭಗವಂತ ಪರಶುರಾಮ ಈಗ ನಿದ್ರೆಯಿಂದ ಎದ್ದಂತೆ ನಟಿಸುತ್ತಾ ಕೇಳಿದರು ಅಂತ ಅರ್ಥ. ಸೊ ನೆಕ್ಸ್ಟ್ ಶ್ಲೋಕ ಏನು ಕೇಳಿದರು ಅಂತ ನೋಡುವ ಮಹಿಳೆಯರೇ. किं त्वं न चालयसि मां वृत्तिरप्रसेके प्राप्तेऽपि पावनविरोधिनि कोऽसि चेति तं प्राह कर्ण इह नैव मया विधेयो निद्राविरोध इति कीट उपेक्षितो मे. 54ನೇ ಶ್ಲೋಕ. ಮುಂದೇನಾಯ್ತು? ಪರಶುರಾಮನು ನಿದ್ರೆಯಿಂದ ಎಚ್ಚೆತ್ತವರಂತೆ ಮಾಡಿ ಕರ್ಣನಿಗೆ ಕೇಳುತ್ತಾರೆ, ಪಾವಿತ್ರ್ಯಕ್ಕೆ ಪ್ರತಿಕೂಲವಾದ ಅಂದರೆ ಅಪವಿತ್ರವಾದ ಈ ರಕ್ತದ ಸಂಸ್ಪರ್ಶವು ಪ್ರಾಪ್ತವಾದರೂ ನೀನು ನನ್ನನ್ನು ಏತಕ್ಕೆ ಅಲುಗಾಡಿಸಲಿಲ್ಲ, ಅಂದ್ರೆ ನನ್ನ ಯಾಕೆ ಎಚ್ಚರಿಸಲಿಲ್ಲ, ನೀನು ಮೂಲತಃ ಯಾರು ಆಗಿರ್ತಿ, ನಿನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಎಲ್ಲ ಕೇಳ್ತಾರೆ. ಅದಕ್ಕೆ ಕರ್ಣ ಹೇಳ್ತಾನೆ, ನನ್ನಿಂದ ನಿಮಗೆ ನಿದ್ರೆಗೆ ಭಂಗ ಆಗಬಾರದು ಎನ್ನುವ ಬುದ್ಧಿಯಿಂದ ನಿದ್ರಾ ಸಮಯದಲ್ಲಿ ನನ್ನಿಂದ ಕೀಟ ಉಪೇಕ್ಷಿತವಾಗಿದೆ, ಅಂದ್ರೆ ಕೀಟ ತನ್ನನ್ನು ಕಚ್ಚಿದರೂ ಕೂಡ ಅದನ್ನು ನಾನು ನಿರ್ಲಕ್ಷಿಸಿದೆ ಅಂತ ಪರಶುರಾಮನ ಕುರಿತು ಹೇಳುತ್ತಾನೆ. ಕಿಂ ತ್ವಂ ನ ಚಾಲಯಸಿ ಮಾಂ ರುಧಿರ ಪ್ರಸೇಕೆ ಪ್ರಾಪ್ತೇಪಿ ಪಾವನ ವಿರೋಧಿನಿ ಕೋಸಿ ಚೇತಿ ಕೋ ಅಸಿ ಚ ಇತಿ. ನೀನು ಯಾರು? ಕೋ ಅಸಿ ಚ ಇತಿ. ತಂಪ್ರಾಹ ಕರ್ಣ ಇವ ನೈವ ಮಯಾ ವಿಧೇಯೋ ನಿದ್ರಾ ವಿರೋಧ ಇತಿ ಕೀಟ ಉಪೇಕ್ಷಿತೋ ಮೇ. ಅರೆ ಕರ್ಣ, ಕಿಂ ತ್ವಂ ನ ಚಾಲಯಸಿ ಮಾಂ ನನ್ನನ್ನು, ಮಾಂ ಕಿಂ ಯಾಕೆ, ತ್ವಂ ನೀನು, ನ ಚಾಲಯಸಿ ಅರೆ ನೀನು ಅಲುಗಾಡಿಸಿ ಎಬ್ಬಿಸಬೇಕಿತ್ತಲ್ಲ, ಯಾಕೆ? ರುಧಿರ ಪ್ರಸೇಕೆ ಪ್ರಾಪ್ತೇಪಿ ಪಾವನ ವಿರೋಧಿನಿ. ಇಷ್ಟೆಲ್ಲ ರಕ್ತದ ರಕ್ತಸ್ರಾವ ಆಗಿದೆ, ರಕ್ತದ ಪ್ರವಾಹವೇ ಹರಿದಿದೆ. ಈ ರಕ್ತ ಅನ್ನುವಂಥದ್ದು ಇದು ಅಪವಿತ್ರ, ಇದು
ಪಾವನ ವಿರೋಧಿನಿ, ಪಾವಿತ್ರ್ಯಕ್ಕೆ ವಿರೋಧವಾದದ್ದು, ಪಾವಿತ್ರ್ಯಕ್ಕೆ ಪ್ರತಿಕೂಲವಾದದ್ದು ಈ ರಕ್ತ. ಅದರ ಸಂಪರ್ಕ ನನಗೆ ಪ್ರಾಪ್ತೇಪಿ ರುಧಿರ ಪ್ರಸೇಕೆ. ರುಧಿರ ಅಂದರೆ ರಕ್ತ, ಪ್ರಸೇಕ ಅಂದರೆ ಸಂಪರ್ಕ. ಅದರ ಸಂಪರ್ಕ ನನಗೆ ಅಂತೇಳಿದರೆ ಸಂಪರ್ಕ ಆಗಲಿಕ್ಕೆ ಬಿಡಲಿಲ್ಲ ಆ ಕೀಟ. ಮೇಲಿನ ಚರ್ಮ ಒಂದು ಬಿಟ್ಟಿದೆ, ಇಡೀ ತೊಡೆ ಕೊರೆದಿದೆ, ಮೇಲಿನ ಚರ್ಮ ಒಂದು ಬಿಟ್ಟು. ಭಗವಂತ ಹೇಳ್ತಾನೆ, ನನಗೆ ಈ ಸಂಸರ್ಕ, ರಕ್ತದ ಸಂಸರ್ಕ ಮೇಲಿಂದ ಆಗದಿದ್ದರೂ ಕೂಡ ಇಷ್ಟೆಲ್ಲ ರಕ್ತಸ್ರಾವ ಹರಿಯಿತು. ಯಾವುದು ಮೇಲೆ? ನಿನ್ನ ತೊಡೆ ಮೇಲೆ, ಅದರ ಮೇಲೆ ನಾನು ಮಲಗಿದ್ದಲ್ವ. ಅದರ ಸಂಪರ್ಕ, ಇಂತಹ ಅಪವಿತ್ರವಾದ ರಕ್ತದ ಸಂಪರ್ಕ ಆಗುತ್ತಿದ್ದರೂ ಪ್ರಾಪ್ತೇಪಿ ನೀನು ಕಿಂ ಯಾಕೆ ತ್ವಂ ನ ಚಾಲಯಸಿ ಮಾಂ, ಅಂದರೆ ನನ್ನನ್ನು ಕಿಂ ತ್ವಂ ನ ಚಾಲಯಸಿ, ಯಾಕೆ ಅಲ್ಗಾಡಿಸ್ಲಿಲ್ಲ, ಯಾಕೆ ಎಬ್ಬಿಸಲಿಲ್ಲ ನೀನು ಅಂತೇಳಿದರೆ ನಂತರ ಕೇಳ್ತಾರೆ, ಕೋ ಅಸಿ ಚ ಇತಿ, ನೀನು ಯಾರು? ನೀನು ಬ್ರಾಹ್ಮಣ ಅಂತ ಅವತ್ತು ಹೇಳಿದ್ಯಲ್ಲ, ಆ ಕೀಟ ನಿನ್ನ ತೊಡೆಯನ್ನು ಕೊರೆದು ಇಷ್ಟು ದೊಡ್ಡ ಏನು ಪ್ರವಾಹ ಹರಿಸಬೇಕು ಅಂತಿದ್ದರೆ, ಬ್ರಾಹ್ಮಣ ಆಗಿದ್ದರೆ ಅದು ಫಸ್ಟಿಗೆ ಕಚ್ಚಿದ ಕೂಡಲೇ ನಾನು ಎಬ್ಬಿಸಿಬಿಡ್ತಿದ್ದ. ಅಂದರೆ ಅವನಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ, ಅಂದರೆ ಬ್ರಾಹ್ಮಣ ಅಲ್ವಾ, ಅವನಿಗೆ ತಡ್ಕೊಳ್ಳೋ ಶಕ್ತಿಯೇ ಇಲ್ಲ. ನೀನು ಯಾರು? ಇಷ್ಟು ನೀನು ರಕ್ತದ ಪ್ರವಾಹ ಹರಿದರೂ ನೀನು ನನ್ನನ್ನು ಎಬ್ಬಿಸಲಿಲ್ಲ ಅಂತೇಳಿದರೆ, ನೀನು ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇದ್ದವನು ಅಂತೇಳಿದರೆ ನೀನು ಬ್ರಾಹ್ಮಣ ಅಲ್ಲ ಅಂತ ಭಗವಂತ ಅವನನ್ನು ಕೇಳ್ತಾ ಇದ್ದಾರೆ. ನೀನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿದ್ದಲ್ವಾ ಅಂತ ಅದರ ಅರ್ಥ. ಕೋ ಅಸಿ ಚೇತಿ, ನೀನು ಯಾರು? ಕೋ ಅಸಿ ಚ ಇತಿ ತಂ ಪ್ರಾಹ ಕರ್ಣ. ತಂ ಆಗ ಪರಶುರಾಮಾಚಾರ್ಯರಿಗೆ ಪ್ರಾಹ ಹೇಳಿದ ಕರ್ಣ ಏನಂತ, ಇಹನೈವ ಮಯಾ ವಿಧೇಯೋ ನಿದ್ರಾ ವಿರೋಧ ಅಂತೇಳಿದರೆ, ಮಯ ನನ್ನಿಂದ, ಇಹ ನೈವ ವಿಧೇಯೋ ನಿದ್ರಾ ವಿರೋಧ, ನಿಮ್ಮ ನಿದ್ರೆಗೆ ವಿರೋಧ ಅಂದರೆ ಭಂಗ. ಇಹ ನೈವ ವಿಧೇಯೋ ನನ್ನಿಂದ, ನಾವಿದೆಯೋ ಆಗಬಾರದು, ಮಾಡಬಾರದು ನಾನು. ಅಂದರೆ ನೀವು ನನ್ನ ಗುರುಗಳು ನಿದ್ದೆ ಮಾಡಿದಾಗ ನೀವು ನಿದ್ದೆಯಿಂದ ನಿಮ್ಮನ್ನು ಎಬ್ಬಿಸುವಂಥದ್ದಾಗಲಿ, ನಿಮ್ಮ ನಿದ್ದೆಗೆ ಭಂಗ ಬರುವಂಥದ್ದಾಗಲಿ ನಾನು ಪ್ರಿಯ ಶಿಷ್ಯ, ನಾನು ಮಾಡಬಾರ್ದಲ್ವ ಅಂತ. ಇತಿ ಕೀಟ ಉಪೇಕ್ಷಿತೊಮ್ಮೆ, ಕೀಟ ನನ್ನನ್ನು ಕೊರೆದರೂ ನಾನು ಸುಮ್ಮನಿದ್ದೆ ಅಂತೇಳಿದರೆ ನಿಮ್ಮ ನಿದ್ದೆ ಭಂಗ ಆಗಬಾರ್ದು. ಅಂದರೆ ಭಗವಂತನಿಗೆ ಗೊತ್ತಾಗೋದಿಲ್ವಾ ಏನಂದರೆ ಇದು ಕ್ಷತ್ರಿಯನಿಗೆ ಮಾತ್ರ ಇಷ್ಟು ಸಹಿಸಿಕೊಳ್ಳುವಂಥ ಶಕ್ತಿ ಇರೋದು, ಇನ್ನು ಯಾರಿಗೂ ಇಲ್ಲ. ಬ್ರಾಹ್ಮಣ ಅಂತ ಹೇಳಿದ್ದಲ್ವಾ, ನೀನು ಸುಳ್ಳು ಹೇಳಿದ್ದಲ್ವಾ ಅಂತೇಳಿ ನಿಂಗೆ ಈಗ ಶಿಕ್ಷೆ ಕೊಡಬೇಕಲ್ವಾ. ಅಂದರೆ ಒಂದು ಶಿಕ್ಷೆ ಆಗಿ ಹೋಗಿದೆ, ಕೀಟ ಕೊರೆದದ್ದು. ಈಗ ಇನ್ನೊಂದು ಶಿಕ್ಷೆ ಕಾಯ್ತಾ ಉಂಟು, ಇಂಪಾರ್ಟೆಂಟ್. ದೇವೇಂದ್ರ ಕಾಯ್ತಾ ಇದ್ದಾನೆ, ಭಗವಂತ ಯಾವಾಗ ಅವನಿಗೆ ಶಿಕ್ಷೆ ಕೊಡ್ತಾರ ಅಂತ. ಕಿಂ ತ್ವಂ ನ ಚಾಲಯಸಿ, ಅಪವಿತ್ರವಾದ ರಕ್ತದ ಧಾರೆ, ಪಾವನ ವಿರೋಧಿನಿ. ಪಾವನ ಅಂದರೆ ಪರಮ ಪಾವನ, ಪವಿತ್ರ. ಪಾವನ ಅಂದರೆ ಸೊ ಪವಿತ್ರಕ್ಕೆ ವಿರೋಧಿನಿ ಯಾವುದು? ಈ ರುಧಿರ ಪ್ರಸೇಕ, ಈ ರಕ್ತದ ಧಾರೆ. ಸೊ ಈ ರಕ್ತದ ಧಾರೆ ಅದು ಪಾವನ ವಿರೋಧಿನಿ, ಅದು ಪ್ರಾಪ್ತಿ. ಅದು ಇಷ್ಟು ರಕ್ತದ ಸ್ರಾವ ಹರಿದ್ರೂ ನೀನು ನನ್ನನ್ನು ಎಬ್ಬಿಸಲಿಲ್ಲ. ಯಾಕೆ? ಕಿಂ ತ್ವಂ ನಾ ಚಾಲಯಸಿ. ಕಿಂ ಅಂದರೆ ಯಾಕೆ, ಹೇಗೆ ನೀನು ಎಬ್ಬಿಸಲಿಲ್ಲ ಅಂದರೆ ನಿನಗಷ್ಟು ಸಾಮರ್ಥ್ಯ ಎಲ್ಲಿಂದ ಬಂತು? ನೀನು ಯಾರು? ಬ್ರಾಹ್ಮಣ ಅಂತ ಯಾಕೆ ಸುಳ್ಳು ಹೇಳಿದಿ? ಅವರನ್ನು ಕುರಿತು ಕರ್ಣ ನುಡಿದ, ನಿಮಗೆ ನನ್ನಿಂದ ಮಯ ನೈವ ವಿಧೇಯ. ನೈವ ಅಂದರೆ ಮಾಡಬಾರ್ದು, ವಿಧೇಯ ಅಂದರೆ ಮಾಡೋದು. ನೈವ ವಿಧೇಯ ಅಂದರೆ ಗುರುಗಳಿಗೆ ಮಾಡಬಾರ್ದು. ಏನು ಮಾಡಬಾರ್ದು? ನಿದ್ರಾ ವಿರೋಧ. ನೀವು ನನ್ನ ತೊಡೆಯಲ್ಲಿ ಮಲಗಿದ್ದೀರಿ ಅಂದರೆ ಅಪರೂಪಕ್ಕೆ ಮಲಗಿದ್ದು, 4 ವರ್ಷ ಆಯಿತು, ಫಸ್ಟ್ ಟೈಮ್ ಮಲಗಿದ್ದು ನೀವು ನನ್ನ ತೊಡೆಯಲ್ಲಿ ಮಲಗಿದ್ದೀರಿ ಅಂದರೆ ಶಿಷ್ಯನ ತೊಡೆಯಲ್ಲಿ ಮಲಗಿದ್ದೇನೆ ಅಂತ, ಹಾಯಾಗಿ ಮಲಗಿದ್ದೇನೆ ಅಂತ ನಿಮ್ಗೆ ಇರಬೇಕಲ್ವ. ನಾನು ನಿಮ್ಮನ್ನು ಎಬ್ಬಿಸೋದಾ ಅಂತೇಳಿದರೆ, ಇಷ್ಟೆಲ್ಲ ರಕ್ತಸ್ರಾವ ಹರಿದ್ರೂ ನಾನು ಎಬ್ಬಿಸಲಿಲ್ಲ. ಯಾಕೆಂದರೆ ನಿಮ್ಮ ನಿದ್ರೆಗೆ ಭಂಗ ಬರಬಾರ್ದು ಅಂತ ನಾನು ಆ ಕೀಟವನ್ನು ಉಪೇಕ್ಷಿಸಿಬಿಟ್ಟೆ. ಏನಂತ ಉಪೇಕ್ಷಿಸು ಅಂತ ಹೇಳಿದರೆ ಅದನ್ನು ನಾನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅಯ್ಯೋ ಇಷ್ಟು ದೊಡ್ಡದು ಕೊರೆದಿದೆ ನಿನ್ನ ತೊಡೆಯನ್ನು, ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂದರೆ ನೀನು ಯಾರು? ಅಂದರೆ ಹೇಗೆ ನೀನು ಅಂತೇಳಿದರೆ, ಬ್ರಾಹ್ಮಣ ಅಂತ ಹೇಳಿದೆಯಲ್ವಾ, ನೀನು ಬ್ರಾಹ್ಮಣದಲ್ಲಿ ಕುಲದಲ್ಲಿ ಹುಟ್ಟಿದ್ದಿದ್ರೆ ನಿನಗೆ ಇಷ್ಟು ಸಾಮರ್ಥ್ಯ ಹೇಗೆ ಇರುವಂಥದ್ದು ಅಂತ ಭಗವಂತ ಕೇಳಿದ್ದಾರೆ ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.